ಅಕ್ಕ ನಾನು ಹೇಗೆ ಮಾಡಿದ್ರುನು ಇಡ್ಲಿ ಸಾಫ್ಟಾಗಿ ಬರ್ತಿಲ್ಲ ಅಂತ ಮೆಸೇಜ್ ಮಾಡ್ತಿರಲ್ಲ ಅಂಥವ್ರಿಗೆ ಈ ಸ್ಪೆಷಲ್ ವಿಡಿಯೋ. ನಾನು ಹೇಳ್ಕೊಡ್ತಿರೋಂಥ ಈ 5 ಟಿಪ್ಸ್‌ನ ನೀವು ಫಾಲೋ ಮಾಡಿದ್ರೆ ಮನೇಲೇ ಸಕ್ಕತ್ತಾಗಿ ಮಲ್ಲಿಗೆ ಇಡ್ಲಿ ಮಾಡ್ಕೋಬಹುದು ಎಫರ್ಟ್‌ಲೆಸ್ಲಿ. ದಿನಾ ಬೆಳಗ್ಗೆ ಏನಪ್ಪಾ ತಿಂಡಿ ಮಾಡೋದು ಅಂತ ಯೋಚನೆ ಮಾಡ್ತಾ ಇದ್ರೆ ಟೆನ್ಷನ್ನೇ ಇಲ್ಲದೆ ನನ್ನನ್ನು ಫಾಲೋ ಮಾಡ್ಕೊಳ್ಳಿ. ನಾನು ಲೆಕ್ಕನೇ ಇಡಕ್ಕಾಗ್ದಿರಷ್ಟು ಬ್ರೇಕ್‌ಫಾಸ್ಟ್ ರೆಸಿಪೀಸ್ ಹಾಕಿದ್ದೀನಿ. 5 ದಿನ 5 ಇಡ್ಲಿ ರೆಸಿಪಿ ಸೀರೀಸ್‌ನಲ್ಲಿ ಇವತ್ತು ದಿನ 2 ಬಿಸಿ ಬಿಸಿ ಮಲ್ಲಿಗೆ ಇಡ್ಲಿ ಅದ್ರ ಜೊತೆಗೆ ಸ್ವಲ್ಪ ಕೆಂಪು ಚಟ್ನಿ, ಸ್ವಲ್ಪ ಗ್ರೀನ್ ಚಟ್ನಿ ಹಾಕೊಂಡು ತಿಂತಾ ಇದ್ರೆ ಆಹಾ! ಸಕ್ಕತ್ತಾಗಿರುತ್ತೆ. ಥಟ್ ಅಂತ ವಿಡಿಯೋ ಸೇವ್ ಮಾಡ್ಕೊಂಡು ನಾಳೆನೇ ಟ್ರೈ ಮಾಡಿ. ರೆಡಿನಾ? ಬೇಗ ಬೇಗ ನೋಟ್ ಮಾಡ್ಕೊಳ್ಳಿ. ಟಿಪ್ ನಂಬರ್ 1 4:1 ಅಂದ್ರೆ 4 ಕಪ್ ಇಡ್ಲಿ ರೈಸ್‌ಗೆ 1 ಕಪ್ ಉದ್ದಿನಕಾಳು ಹಾಕ್ಬೇಕು. ನೀವು ಯಾವ್ದಾದ್ರೂ ಬಟ್ಲು ಅಥವಾ ಲೋಟ ಏನಾದ್ರೂ ಉಪಯೋಗಿಸ್ಕೋಬಹುದು. ಬಟ್ 4ಕ್ಕೆ 1 ಅಂತ ಹಾಕ್ಬೇಕು. ಇದೇ ಮೆಜರ್‌ಮೆಂಟು ನೆನ್ಪಿಟ್ಕೊಳ್ಳಿ ಆಯ್ತಾ? ಅಕ್ಕಿ ಮತ್ತೆ ಉದ್ದಿನಕಾಳು ಎರಡನ್ನೂ ಚೆನ್ನಾಗಿ ತೊಳೆದು ಒಂದು 6 ಗಂಟೆಗಳ ಕಾಲ ನೆನೆಸಿಟ್ಕೋಬೇಕಾಗತ್ತೆ. ಟಿಪ್ ನಂಬರ್ 2 ಇಡ್ಲಿ ಸಾಫ್ಟ್ ಆಗಿ ಬರೋದಕ್ಕೆ ಯಾವಾಗ್ಲೂ ನಾವು ಉದ್ದಿನ ಬೇಳೆ ಹಾಕೋದ್ರ ಬದಲಾಗಿ ಉದ್ದಿನ ಕಾಳು ಅಂದ್ರೆ ಇಡೀ ಇಡೀ ಕಾಳು ಹಾಕೋದ್ರಿಂದ ಇಡ್ಲಿ ತುಂಬಾ ಸಾಫ್ಟ್ ಆಗುತ್ತೆ. ಅಂಡ್ ಆಲ್ಸೋ ಇದನ್ನ ನೀವು ಒಂದ್ಸರಿ ಟ್ರೈ ಮಾಡಿದ್ರೆ ಮತ್ತೆ ಮತ್ತೆ ಇದನ್ನೇ ಯೂಸ್ ಮಾಡ್ತೀರಾ. ಟಿಪ್ ನಂಬರ್ 3 ಇನ್ನೇನ್ ಹಿಟ್ಟು ರುಬ್ಬಕ್ಕೆ 1 ಗಂಟೆ ಇದೆ ಅನ್ನೋವಾಗ ಸೇಮ್ ಬೌಲ್ ನಲ್ಲಿ ಅಂದ್ರೆ ಅಕ್ಕಿ ಮತ್ತೆ ಉದ್ದಿನ ಕಾಳು ಮೆಜರ್ ಮಾಡಿರುವಂತ ಸೇಮ್ ಬೌಲ್ ನಲ್ಲಿ ಒಂದರಷ್ಟು ಸಬ್ಬಕ್ಕಿ ನೆನ್ಸಿಟ್ಕೋಬೇಕು. ನಾನಿಲ್ಲಿ ಮೀಡಿಯಂ ಸಬ್ಬಕ್ಕಿ ತಗೊಂಡಿದ್ದೀನಿ. ಟಿಪ್ ನಂಬರ್ 4 ಒಂದ್ 5ರಿಂದ 6 ಗಂಟೆಗಳ ಕಾಲ ಚೆನ್ನಾಗಿ ನೆಂದ ಮೇಲೆ ಹಿಟ್ಟು ರುಬ್ಬೇಕಾದ್ರೆ ಮೊದ್ಲಿಗೆ ಉದ್ದಿನ ಕಾಳನ್ನ ಫುಲ್ ನುಣ್ಣಗೆ ಅಂದ್ರೆ ಒಳ್ಳೆ ಬೆಣ್ಣೆ ತರ ರುಬ್ಬಿದ್ರೆ ಹಿಟ್ಟು ಸೂಪರ್ ಆಗಿ ಉಬ್ಬಿ ಬರುತ್ತೆ. ಸ್ವಲ್ಪ ಸ್ವಲ್ಪನೇ ನೀರ್ ಹಾಕಿ ಪಲ್ಸ್ ಮೋಡಲ್ಲಿ ಕೂಡ ರುಬ್ಕೋಬಹುದು. ಮತ್ತೆ ಅಕ್ಕಿನ ಬೇಕಿದ್ರೆ ಸಬ್ಬಕ್ಕಿ ಜೊತೆಗೆ ಸ್ವಲ್ಪ ರವೆ ರವೆ ಮಾಡ್ಕೊಂಡು ರುಬ್ಕೊಂಡ್ರೆ ಆಯ್ತು. ಫೈನಲಿ ಸ್ವಲ್ಪ ಉಪ್ಪು ಹಾಕಿ ಚೆನ್ನಾಗಿ ಕೈಯಲ್ಲೇ ಕಲಿಸ್ಕೋಬೇಕು. ಇದನ್ನ ಸೌಟೆಲ್ಲ ಹಾಕೋಕ್ ಹೋಗ್ಬೇಡಿ. ಇದಕ್ಕೆ ಯಾವ ಸೋಡಾನು ಬೇಡ ಏನೂ ಬೇಡ. ನೆಕ್ಸ್ಟ್ ಡೇ ಹಿಟ್ಟು ಸಖತ್ತಾಗಿ ಉಬ್ಬಿರುತ್ತೆ. ಖಂಡಿತ ಈ ಮೆಥಡ್ ಅಲ್ಲಿ ಒಂದ್ಸರಿ ಟ್ರೈ ಮಾಡಿ ಆಯ್ತಾ. ಟಿಪ್ ನಂಬರ್ 5 ಉಬ್ಬಿರೋ ಹಿಟ್ಟನ್ನ ಯಾವುದೇ ಕಾರಣಕ್ಕೂ ಮಿಕ್ಸ್ ಮಾಡಬೇಡಿ. ಇದು ನಮ್ಮ ಅಜ್ಜಿ ಹೇಳ್ಕೊಟ್ಟಿರೋ ಟಿಪ್ ಆಕ್ಚುಲಿ. ಇದನ್ನ ಮೇಲೆನೆ ಜಸ್ಟ್ ಹಾಗೆ ಸೌಟಲ್ ತೆಗೆದು ಇಡ್ಲಿ ಪ್ಲೇಟ್ಸ್‌ಗೆ ಎಣ್ಣೆ ಅಥವಾ ತುಪ್ಪ ಸವರ್ಕೊಂಡು ಇಡ್ಲಿ ಹಾಕಿ ಜಸ್ಟ್ ಒಂದು 8ರಿಂದ 10 ನಿಮಿಷ ಸ್ಟೀಮ್ ಮಾಡಿದ್ರೆ ಆಯ್ತು. ನಾವು ಯೂಶುವಲಿ ಇಡ್ಲಿ ಹಾಕಿಟ್ಬಿಟ್ಟು ಮರ್ತೋಗಿ 20 ನಿಮಿಷ ಅಥವಾ ಅರ್ಧ ಗಂಟೆ ಎಲ್ಲ ಬಿಡ್ತೀವಿ. ಬಟ್ ಹಂಗೆಲ್ಲ ಬಿಟ್ಟಾಗ ಏನಾಗುತ್ತೆ ಇಡ್ಲಿ ಗಟ್ಟಿ ಆಗ್ಬಿಡುತ್ತೆ. ಮತ್ತೆ ಇಡ್ಲಿನ ಪಾತ್ರೆನಲ್ಲೇ ತುಂಬಾ ಹೊತ್ತು ಇಟ್ರು ಕೂಡ ಗಟ್ಟಿ ಆಗುತ್ತೆ. ಸೊ ಆಫ್ ಮಾಡಿದ ತಕ್ಷಣ ಸ್ವಲ್ಪ ಓಪನ್ ಮಾಡಿ ಪ್ಲೇಟ್ಸ್‌ನ ಹೊರಗಡೆ ಇಟ್ಟು ಆಮೇಲೆ ಬೇಕಿದ್ರೆ ನೀವು ನಿಧಾನಕ್ಕೆ ಇಡ್ಲಿಗಳನ್ನೆಲ್ಲ ತೆಕ್ಕೋಬಹುದಾಗುತ್ತೆ. ಇಡ್ಲಿ ಸಾಫ್ಟ್ ಆಗಿ ಬರೋದಕ್ಕೆ ನಾವು ಹೆಣ್ಮಕ್ಳು ಎಂತ ಟಿಪ್ಸ್ ಬೇಕಾದ್ರೂ ಟ್ರೈ ಮಾಡ್ತೀವಿ. ಬಟ್ ನಾನು ಹೇಳಿರೋಂಥ ಈ 5 ಟಿಪ್ಸ್‌ನ ಡೆಫಿನೆಟ್ಲಿ ನೀವು ಫಾಲೋ ಮಾಡಲೇಬೇಕು. ಯಾಕಂದ್ರೆ ಇದೆಲ್ಲ ಟ್ರೈಡ್ ಅಂಡ್ ಟೆಸ್ಟೆಡ್. ನಮ್ಮ ಅಜ್ಜಿ ನನಗೆ ಹೇಳ್ಕೊಟ್ಟಿರೋಂಥ ಟಿಪ್ಸು ಅಥವಾ ನಮ್ಮಮ್ಮ ಯಾವುದೋ ಈ ತರ ಒಬ್ಬೊಬ್ರ ಹತ್ರದಿಂದನೂ ನಾನು ಟಿಪ್ಸ್ ಒಂದೊಂದೊಂದೊಂದು ಅಡುಗೆ ಮಾಡ್ಬೇಕಾದ್ರೆ ಹೆಂಗೆ ಏನು ಅಂತೆಲ್ಲ ಕೇಳಿ ತಿಳ್ಕೊತಾ ಇರ್ತೀನಿ. ಸೊ ಅವ್ರ ಹತ್ರ ಇವ್ರ ಹತ್ರ ಕಲ್ತಿದ್ನೆಲ್ಲ ನಿಮಗೂ ಹೇಳ್ಕೊಡ್ತೀನಿ. ನೀವು ಕೂಡ ಇದನ್ನ ಡೆಫಿನೆಟ್ಲಿ ಟ್ರೈ ಮಾಡಿ. ನೋಡ್ಬೋದು ನೀವು ಎಷ್ಟು ಸಾಫ್ಟ್ ಆಗಿದೆ ಮಲ್ಲಿಗೆ ಹೂವಿನ ಹಾಗೆ ಇಡ್ಲಿ ಅಂತ. ಇದನ್ನ ಲಂಚ್ ಬಾಕ್ಸ್‌ಗೆ ಹಾಕಿದ್ರು ಕೂಡ ಮಧ್ಯಾಹ್ನ ಟೈಮಲ್ಲೂ ಇಷ್ಟೇ ಸಾಫ್ಟ್ ಆಗಿರುತ್ತೆ ಅಂತ ನನ್ನ ಮಕ್ಕಳು ಬಂದು ಹೇಳ್ತಾರೆ. ಖಂಡಿತ ನೀವು ಟ್ರೈ ಮಾಡಿ. ಹಾಗೆ ದಿನ ಬೆಳಗ್ಗೆ ಆದ್ರೆ ಏನಪ್ಪಾ ಮಾಡೋದು ಅಂತ ಹರಿಬರಿಯಲ್ಲೇ ಇರ್ತಾರಲ್ಲ ತಾಯಂದ್ರು ಅಂಥವ್ರಿಗೆ ಈ ವಿಡಿಯೋನ ಶೇರ್ ಮಾಡೋದು ಮರಿಬೇಡಿ. ಇದೇ ತರ ಇನ್ನೂ ಹೆಚ್ಚು ಬ್ರೇಕ್‌ಫಾಸ್ಟ್ ರೆಸಿಪೀಸ್ ಜಾಸ್ತಿ ಪೋಸ್ಟ್ ಮಾಡ್ತೀನಿ. ಹಾಗೆ ನಾಳೆ ದಿನ 3ರಲ್ಲಿ ಸಕ್ಕತ್ತಾಗಿರೋಂಥ ಪ್ರೋಟೀನ್ ಪ್ಯಾಕ್ಡ್ ಮಸಾಲಾ ಇಡ್ಲಿ ಮತ್ತೆ 4ನೇ ದಿನ ಮಕ್ಕಳಿಗೆಲ್ಲ ಇಷ್ಟ ಆಗೋ ತರ ಸ್ಪೆಷಲ್ ಆಗಿರೋಂಥ ಸ್ವೀಟ್ ಇಡ್ಲಿ ರೆಸಿಪಿ ಪೋಸ್ಟ್ ಮಾಡ್ತಿದ್ದೀನಿ. ಇದನ್ನೆಲ್ಲ ನೀವು ಮಿಸ್ ಮಾಡ್ಕೋಬಾರ್ದು ಅಂದ್ರೆ ನನ್ನ ಚಾನೆಲ್‌ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.